ಹ್ಞೂ ಫೋನ್ ಮಾಡಿ ಮಧ್ಯಾಹ್ನ ಶಿಫ್ಟಿಂದ ಬರ್ತೇನೆ ಅಂತ ಹೇಳಿದ್ದು ಒಳ್ಳೇದಾತು. ಇಲ್ಲಾಂದ್ರೆ ಗಡಿಬಿಡಿ ಆಕಿತ್ತು. ಹಾಂ, ಎಲ್ಲ ಕೆಲಸನೂ ಆಗೈತಿ, ಆರಾಮಾಗಿ ಅಡುಗೆನೂ ಮಾಡಿಟ್ಟೇನೆ. ಮಧ್ಯಾಹ್ನ ಊಟಕ್ಕೆ ಏನೂ ತೊಂದರೆ ಇಲ್ಲ. ಆದರೂ ಪಾಪ ಅವ್ರನ್ನ ಕೇಳಿ ಮಾಡಬೇಕಿತ್ತು ಏನೋ. ಛೇ, ಇರಿ, ಇವತ್ತೊಂದಿನ ನಂಗೆ ತಿಳಿದಿದ್ದು ಮಾಡೇನಿ. ನಾಳೆ ಏನು ಬೇಕು ಅಂತ ಕೇಳಿ ಮಾಡಿದ್ರಾತು. ಅಮ್ಮ ಅಮ್ಮ ಆಯ್ತಾ? ಚಾ ಮಾಡಿದ್ದೆ. ಹಾಂ, ಬಂದವ. ಚಾ ನಿದ್ದೆ ಬಂತಮ್ಮ ರಾತ್ರಿ? ನಿದ್ದೆ ಬಂತವ. ಅಲ್ಲ, ಆದರೂ ಪಾಪ ನನ್ನಿಂದ ಭಾಳ ತೊಂದರೆ ಆತವ ನಿಂಗೆ. ನಾ ಬೇಡ ಅಂತ ಹೇಳಿದೆ, ನೀ ಕೇಳಲಿಲ್ಲ ನನ್ನ ಮಾತನ್ನ. ಇದು ನಿದ್ದೆ ಬಂತು, ಆದರೂ ಏನೋ ಒಂಥರ ಹಳಾಳಿ ಅನ್ನಿಸ್ತಾ ಇತ್ತವ ಅಷ್ಟೇ. ಅಮ್ಮ ನೀವೇನು ಅನ್ಕೋಬೇಡ್ರಿ. ಈಗ ನಮ್ಮವ್ವಾರ ನಮ್ಮಪ್ಪರ ಯಾರ ನನ್ನ ಜೊತೆಗಿದ್ದಿದ್ರೆ ನಾ ಮಾಡ್ತಿದ್ದಿಲ್ಲನ? ಹೇಳ್ರಿ ನೋಡೋಣ. ನಂಗಂತೂ ನೀವು ಬಂದಿದ್ದು ಎಷ್ಟು ಖುಷಿ ಆಗತ್ತದ ಗೊತ್ತನ. ವಾಪಸ್ ನಮ್ಮ ತಂದೆ ತಾಯಿ ನನ್ನ ಜೊತೆಗೆ ಅದಾರ ಅನ್ನೋ ಅಷ್ಟು ಖುಷಿ ಆಗತ್ತಮ್ಮ. ಇವ ನಿನ್ನ ದೊಡ್ಡ ಗುಣವ, ಬಂಗಾರದಂಥ ಹುಡುಗಿ. ಅವತ್ತು ನನ್ನ ಮಗನ ಜೊತೆಗೆ ನೀವು ಬಂದಾಗ ನಾ ಏನ ಈ ಹುಡುಗಿ ಹಿಂಗೆ ಬಂದತ್ತಲ್ಲ ಅಯ್ಯಪ್ಪ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ದೆ, ಸುಳ್ಳಾಕೆ ಹೇಳಿ. ಯಾಕಂದ್ರೆ ನಮ್ಗೆ ಮದುವೆಗಿಂತ ಮುಂಚೆ ಹಿಂಗೆಲ್ಲ ಗಂಡನ ಮನೆಗೆ ಹೋಗಿ ಬಂದು ಗೊತ್ತಿಲ್ಲವ. ಹಂಗಾಗಿ ಏನು ಅನ್ಕೋಬೇಡ. ಇಲ್ಲಮ್ಮ, ನನಗೇನು ಹಂಗೆ ಬರ್ಬೇಕಂತಿರಲಿಲ್ಲ, ಒಬ್ಬಕ್ಕೆ ಇರೋದು ನಾ ಯಾಕೆ ಬಂದೆ ಅಂದ್ರೆ, ಈಗ ನಾನು ದುಡಿತಾ ಅದೇನೆ, ದುಡ್ಡಿಗೇನು ನನಗೇನು ಒಬ್ಬಕ್ಕಿಗೆ ಜೀವನ ನಡ್ಸೋಕೆ ಏನೂ ಕಷ್ಟ ಇಲ್ಲ. ಇದು ಅಪ್ಪ ಅವ್ವ ಮಾಡಿಕೊಟ್ಟು ಒಂದು ಮನೆ, ನನ್ನ ಮನೆ ಐತಂತ ನಾ ಯಾರ ಮುಂದೆ ಹೇಳೋಕ್ಕೂ ಹೋಗೋದಿಲ್ಲ. ಸ್ವಂತ ಮನೆ ಐತಂದ್ರೆ ಎಲ್ಲಿ ಇಷ್ಟಪಟ್ಬಿಡ್ತಾರೋ, ನನ್ನ ನಿಜವಾಗ್ಲೂ ಪ್ರೀತಿ ಮಾಡೋರು ಸಿಗಂಗಿಲ್ಲ ಅಂತ ನನಗೆ. ಅದಕ್ಕೆ ಇವ್ರು ಪ್ರೀತಿ ಮಾಡ್ತೀನಿ ಅಂತಂದ್ರು, ನಾನು ಹ್ಞೂ ಅಂತ ಒಪ್ಕೊಂಡೆ, ಇಷ್ಟ ಆದರು. ಕಡೆಗೆ ನನಗೇನೋ ಒಂಥರ ನನಗೆ ಸುಮ್ಮನೆ ಹೆಂಗೆ ನಾನು ಅವ್ರನ್ನ ಮದುವೆ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮ ಮನೆಗೆ ಬಂದೆ, ಮನೆ ನೋಡಿದೆ, ಖುಷಿ ಆಯ್ತು, ನಿಮ್ಮ ಜೊತೆ ಮಾತಾಡಿಂದ ಇಷ್ಟ ಆಯ್ತು, ಅಡ್ಡಿ ಇಲ್ಲಪ್ಪ, ಒಂದು ಒಳ್ಳೆ ಹುಡುಗನ ಕೈ ಹಿಡಿಯತ್ತೀನಿ ಅಂತ ಅನ್ನಿಸ್ತು. ಆಮೇಲೆ ನೀವು ಸ್ವಲ್ಪ ಯಾಕೋ ನಿಮ್ಮ ಮನೆ ಒಳಗೆ ತಡವರ್ಸ್ದಾಗ ಕೇಳಿದಾಗ ನನಗೆ ಗೊತ್ತಾಗಿದ್ದು ಅವ್ರಿಗೆ ಮದುವೆನೂ ಆಗೈತಿ. ಆದರೆ ಹೆಂಡತಿ ಸರಿ ಇಲ್ಲ, ಬಿಟ್ಟೋಗ್ಯಾಳ, ಇನ್ನೊಬ್ಬರನ್ನ ಪ್ರೀತಿ ಮಾಡಿಕೊಂಡು ಆಕಿನೇ ಬರಬರಿ ಇಲ್ಲ ಅಂತೆಲ್ಲ ಹೇಳಿದ್ರೆ, ಅದು ಅವ್ರು ಹೇಳೋ ರೀತಿ ನಾನು ನಿಜವಾಗ್ಲೂ ನಂಬೇ ಬಿಟ್ಟೆ. ಆದರೆ ಅವತ್ತು ಸುಮತಿ ಅವ್ರು ನಂಗೆ ಭೇಟಿಯಾಗಿ ಹೇಳಿದ್ಮೇಲೆ ನಾನು ಅವತ್ತು ಅವ್ರಿಗೆ ವಾದನೆ ಮಾಡಿದ್ದೆ ನಂಬಲ್ಲ ಅಂತೇಳಿ. ಆದರೆ ಆಮೇಲೆ ನನಗೆ ಅವತ್ತು ನೀವು ಅವತ್ತು ಸಿಕ್ಕರಲ್ಲ ಸಂಜೆ ಮುಂದೆ, ಆವತ್ತು ನಿಮ್ಮ ಬಾಯಿಗೆ ಎಲ್ಲ ಕೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು, ಹೌದು ನಿಮ್ಮ ಮಗ ತಪ್ಪು ಮಾಡ್ತಾ ಇದಾರ, ಸಾಲ ಮಾಡ್ಕೊಂಡಾರ, ಅಷ್ಟೆಲ್ಲ ಒದ್ದಾಡ್ತಾ ಇದಾರ, ಅಷ್ಟೆಲ್ಲ ತೊಂದರೆ ಅನುಭವಿಸ್ತಾ ಇದಾರ, ನೀನು ಹೆಂಡ್ತಿನ ಅವರೇ ಬಿಟ್ಟಾರ, ಹೆಂಡತಿ ಬೇಜಾರು ಮಾಡ್ಕೊಂಡು ಅದಕ್ಕೆ ಹೋಗ್ಯಾಳ ಅಂತೆಲ್ಲ ಅವಾಗೇ ಗೊತ್ತಾಗಿರೋದು. ಇರಮ್ಮ ನೀವು ಒತ್ತಿ ಹಾಕಿರಿ, ಬಾಡಿಗೆ ಅದಿರಿ. ಹ್ಞೂನವ, ನನ್ನ ಮಗ ಇಂಥ ಎಡವಟ್ಟು ಮಾಡ್ಕೊಳ್ಳಿಲ್ಲ ಅಂದಿದ್ರೆ ನಾವು ಒಂದು ಮಟ್ಟಿಗೆ ಚೆನ್ನಾಗಿರ್ತಿದ್ವೋ ಏನೋ. ನನಗೆ ನೋಡುವ ವಯಸ್ಸಾಗೈತಿ, ಈಗ ಏನು ರಾಮಕೃಷ್ಣ ಅನ್ಕೊಂತ ಒಂದು ಮಗನೋ ಮೊಮ್ಮಗನೋ ಯಾವುದೋ ಒಂದು ಹೆಣ್ಣು ಗಂಡ ಒಟ್ಟು ಒಂದು ಮಗು ಆತಪ್ಪ ಅಂದ್ರೆ ಅದ್ರ ಕೂಡ ಚೆಂದಾಗಿ ಜೀವನ ಮಾಡ್ಕೊತ ಮೊಮ್ಮಕ್ಕಳು ಕರ್ಕೊಂಡು ಆಡಿಸ್ಕೊಂತ ಇರ್ಬೇಕಾದ ವಯಸ್ಸು. ಇವ ಮಾಡು ಎಡವಟ್ಟಿಂದ ಎಲ್ಲರಿಂದ ದೂರ ಕುಂತೇನೆ ನೋಡುವ ನಾನು. ಹೌದಮ್ಮ, ಭಾಳ ಬೇಜಾರಾಯ್ತು ಒಂಥರ. ಕಟ್ಕೊಂಡು ಹೆಂಡ್ತಿನ ಕರ್ಕೊಂಬಂದು ಬಾಳೆ ಮಾಡ್ಲಾ ಅಂತಂದ್ರೆ ಆಕಿನ ಬಿಟ್ಟ ನಾನು ನಿನ್ನ ಹಿಂದೆ ಗಂಟು ಬಿದ್ದಾನವ. ನಾನಾದರೂ ಇದನ್ನು ಹೇಳ್ತಿದ್ದೆ ಬಿಡ ನಿನಗೆ, ಏನು ನಾ ಹೇಳಾರ್ದಂತೂ ಮುಚ್ಚಿಡ್ತಿದ್ದಿಲ್ಲ. ಆದರೆ ಹೆಂಗೆ ಹೇಳೋದು, ನೀ ನನ್ನ ಕೈಗೆ ಸಿಕ್ಕಿಲ್ಲ, ಎಲ್ಲಿ ಲಗ್ನನ ಮಾಡ್ಕೊಂಡು ಮನೆಗೆ ಬಂದುಬಿಡ್ತಾನೋ ಏನೋ ಅಂತೇಳಿ ಒಂದು ಹೊಟ್ಟೆಬೇನು ಹತ್ತಿಬಿಟ್ಟಿತ್ತು ನನಗೆ. ಯಾಕಂದ್ರೆ ಅವ ಮನ್ಯಾಗ ಮಾತಾಡಿದ್ದು ಹಂಗೆ ಇತ್ತು, ಲಗ್ನ ಮಾಡ್ಕೊಂಡೇ ಬಿಡ್ತೇನೆ ಅಂತೇಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಅವ ನಾನು ಏನು ಹೇಳಿದ್ರು ಕೇಳೋ ಪರಿಸ್ಥಿತಿಯಾಗ ಅವ ಇದ್ದಿದ್ದಿಲ್ಲ. ಅದಕ್ಕೆ ಈ ಜೀವನ ಜಂಜಾಟನೇ ಬೇಡ ಅಂತ ಅನಿಸಿ ನಂಗೆ ತಲೆ ಕೆಟ್ಟ ಸುಮ್ಮನೆ ತಗ ಬೇಡ, ನಾನು ಹಂಗಾರು ಒತ್ತಿ ಹಾಕ್ಕೊಂಡಿರ್ತೇನೆ, ಇದು ಅನಾಥಾಶ್ರಮಕ್ಕೆ ಸೇರ್ಕೋತೀನಿ ನಾನು ಅಂತೇಳಿ ಸುಮ್ಮನೆ ಅನಾಥಾಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೇನೆ ಅಂತೇಳಿ ತಲೆ ಕೆಟ್ಟು ಹೊಂಟಿದ್ದೆ. ದಾರ್ಯಾಗ ನೀ ಭೇಟಿ ಆದೇವ. ಅಮ್ಮ ತಲೆ ಕೆಡಿಸ್ಕೋಬೇಡ್ರಿ, ಒಂದಿನ ಇಲ್ಲ ಅಂದ್ರೆ ಒಂದು 4 ದಿನ ಇಲ್ಲೇ ಇರ್ರಿ. ನೀವು ನಾ ಎಷ್ಟು ದಿನನಾರು ಇರ್ರಿ, ನನ್ನ 4 ದಿನ ಅಂತ ಹೇಳಂಗಿಲ್ಲ. ನಂಗೆ ಭಾಳ ಖುಷಿ ಐತಿ. ನೀವು ಯಾಕೆ ಹೋಗಿ ವೃದ್ಧಾಶ್ರಮದಾಗಿರ್ಬೇಕು? ನನಗೆ ದಿಕ್ಕು ಯಾರೂ ಇಲ್ಲಮ್ಮ, ನೀವು ನನಗೊಂಥರ ತಾಯಿ ಇದ್ದಂಗೆ ಇದ್ದೀರಿ. ಇರ್ರಿ, ನೀವು ಇಲ್ಲೇ ಇರ್ರಿ, ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗಗೆ ಬುದ್ಧಿ ಬರಲಿ, ತನ್ನೋರು ಅನ್ನೋ ಜೊತೆಗಿಲ್ಲ ಅಂದರೆ ಏನಾಕೈತಿ ಅನ್ನೋದು ಬುದ್ಧಿ ಬರಲಿ. ನಿನ್ನೆ ಹೋಗಿದ್ದೆ ನಮ್ಮ ಮನೆಗೆ, ನೀವೆಲ್ಲಿ ಅಂತ ಕೇಳಿದ್ರೆ ಬಾಯಿ ಹಾರು ಹೊಡಿತಾರೆ. ಅಲ್ಲಿ ರಿಲೇಷನ್ ಮನೆಗೆ ಹೋಗ್ಯಾರ, ದೇವಸ್ಥಾನಕ್ಕೆ ಹೋಗ್ಯಾರ, ಅಲ್ಲಿ ಹೋಗ್ಯಾರ, ಇಲ್ಲಿ ಹೋಗ್ಯಾರ ಅಂತೇಳಿ. ನನಗೆ ಅದಕ್ಕೆ ನಾನು ಸ್ಟ್ರಾಂಗ್ ಆಗೇ ಮಾತಾಡಿ ಬಂದೀನಿ. ಯಾವತ್ತು ನಿಮ್ಮ ತಾಯಿ ಜೊತೆ ನಾನು ಮಾತಾಡಿಸ್ತೀರೋ ಅವತ್ತೇ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದು ಅಂತ ಕ್ಲಿಯರಾಗಿ ಹೇಳಿ ಬಂದೀನಿ. ಅವ್ರಿಗೆ ಒಂಥರ ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನೋ ಥರ ಒಂಥರ ಹೆಂಗಂದ್ರೆ ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಕೊಯ್ದಿಟ್ಬಿಟ್ಟೇನೆ. ಈಗ ನೋಡಂತಡ್ರಿ ಏನು ಮಾಡ್ತಾರ ಅಂತೇಳಿ. ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ತೇನೆ. ನಿಮಗೆ ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದು ಹಾಳಾದಿ ವ್ಯಾಮೋಹ ಅನ್ನೋದು ಐತಲ್ವ, ಮಗ ಅನ್ನೋದು, ಅದು ಜಗಳ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ನಾ ಬಂದೇನು ಕರೆ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಅದು ಏನೋ ಒಟ್ಟು ಗೊತ್ತಿಲ್ಲವ. ಮತ್ತು ನನ್ನ ಮಗ ಏನು ಮಾಡ್ತಾ ಇದ್ದಾನೆ, ಏನು ಉಣ್ಣು ತಿನ್ನು ಮನ್ಯಾಗದಾನು ಏನು ಮಾಡತ್ತಾನ ಅನ್ನೋದೊಂದು ತಲೆಗೆ ಬಂದು ಬಿಡ್ತೈತದ. ನಾ ಯಾಕೆ ತಲೆ ಕೆಡಿಸ್ಕೋಬಾರ್ದು, ವೃದ್ಧಾಶ್ರಮ ಸೇರ್ಕೊಳಕ್ಕೆ ಹೊಂಟೈತಿ ನಾ ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು, ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂತೀನಿ. ಆದರೆ ಅದು ನನಗೆ ಹಂಗೆ ಇದಾಗ್ಬಿಟ್ಟತ್ ನೋಡುವ. ಹಂಗ ಮನುಷ್ಯ ಎಲ್ಲ ವ್ಯಾಮೋಹಗಳನ್ನ ಬಿಟ್ಬಿಟ್ರೆ ದೇವ್ರಾಗ ಹೋಗ್ಬಿಡ್ತಾನೆ. ಅದೆಲ್ಲ ಮನುಷ್ಯನಿಂದ ದೂರ ಆಗಲ್ಲ, ಅವ ದೇವ್ರ ಆಗಲ್ಲ ಅಷ್ಟೇ. ಇರೋದೆ ಸಾಯೋವರೆಗೂ ನಾನು, ನಂದು, ನಮ್ಮವರು, ನನ್ನವರು ಅನ್ನೋದು ಇರೋದೇ ಅದು. ಅಮ್ಮ ಅಡುಗೆ ಮಾಡಿಟ್ಟೇನಿ, ಹೊಟ್ಟೆ ತುಂಬ ಊಟ ಮಾಡಿರಿ. ಈಗ ನಾಷ್ಟಕ್ಕೆ ಅವಲಕ್ಕಿ ಮಾಡಿಟ್ಟೇನಿ, ಏನು ನಾಷ್ಟ ಮಾಡಿರಿ.
ಅಯ್ಯೋ ಯಾ ತ್ರಾಸ ತೊಗೊಳಕ್ಕೆ ಹೋದೆವ ನಾನು ಮಾಡ್ತಿದ್ನಲ್ಲ ಅಡುಗೆ. ನೀನು ಇನ್ಮ್ಯಾಗ ಹಿಂಗೆ ಮಾಡು, ನಾ ಅಡುಗೆ ಮಾಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನು ನನ್ನ ಕೈ ರುಚಿನೇ ನೋಡು, ಯಾಕೆ ತಲೆ ಕೆಡ್ಸ್ಕೊಂತಿ? ಅಡುಗೆ ಬಗ್ಗೆ ನಾಳೆ ಬೆಳಗ್ಗೆದ್ದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ, ನಾನು ಮಾಡ್ತೀನಿ. ಹೆಂಗೆ ಎಲ್ಲಿ ಏನದಾವು ಒಂಚೂರು ತೋರಿಸಿ, ಯಾಕಂದ್ರೆ ನಿಮ್ಮ ಅಡುಗೆ ಮನೆ ನಂಗೆ ಗೊತ್ತಾಗಲ್ಲವ. ಆಮೇಲೆ ನೀ ಏನು ತಿಂತೀಯೋ ಏನು ಬಿಡ್ತೀಯೋ ನಂಗೆ ಗೊತ್ತಿರಂಗಿಲ್ಲ. ಸುಮ್ಮನೆ ಪಾಪ ನಾನು ಸಿಕ್ಕಿದ್ದೆ ಏನೋ ಒಂದು ನನಗೆ ತಿಳಿದಂಗೆ ಮಾಡೋದು, ನಿಂಗೆ ತಿನ್ನಕ್ಕೆ ತ್ರಾಸ ಆಗೋದು ಬೇಡ. ಅದಕ್ಕೆ ಆಯ್ತಮ್ಮ, ಹಂಗನ್ನ ಬರ್ಲಮ್ಮ, ಹೊತ್ತಾತು. ಈಗ ಬಿಟ್ಟರೆ ಹೋಗಿ ಮುಟ್ಟಾಕಷ್ಟೊತ್ತನ ಆಕತಿ. ಬರ್ತೇನಮ್ಮ, ಸಂಜೆಗೆ ದೌಡ್ ಬರ್ತೇನೆ. ನೀವು ಬಾಗ್ಲು ಹಾಕ್ಕೊಂಡೇ ಇರ್ರಿ, ಇಲ್ಲಿ ಯಾರ ಜೊತೆಗೂ ಮಾತಾಡಕ್ಕೆ ಹೋಗ್ಬೇಡ್ರಿ. ನಾನು ಯಾರ ಜೊತೆಗೂ ಅಷ್ಟಾಗಿ ಮಾತಾಡಂಗಿಲ್ಲ. ನಿಮ್ಗೆ ಒಬ್ಬರಿಗೆ ಬೇಜಾರಾಕೈತೆ ಏನೋ, ಟಿ ವಿ ಹಚ್ಚು ತೋರಿಸ್ಕೊಡ್ಲೇ? ಹಾಂ ತೋರಿಸ್ಕೊಡುವ. ನಂಗೆ ನೋಡಕ್ಕೆ ಬರಲ್ಲ ಹಚ್ಚಕ್ಕದು, ಒಂದಿಟ್ಟು ಹಚ್ಚಿಟ್ಟೆ ಹೋಗು. ಬಟನ್ ಬೇಕಾದ್ರೆ ಬಂದ್ ಮಾಡೋದು ಯಾವ್ದು ಹೇಳು, ನಾ ಮಾಡ್ತೀನಿ. ಅಯ್ಯೋ ಏನು ತಲೆ ಕೆಡ್ಸ್ಕೊಬೇಡಮ್ಮ, ಸಂಜೆ ಮಟ್ಟ ಉರಿದ್ರು ಏನು ಪ್ರಾಬ್ಲಮ್ ಇಲ್ಲ. ಆದ್ರೂ ತೋರಿಸಿರ್ತೀನಿ ನೋಡ್ರಿ. ನಿಮ್ಗೆ ಯಾವಾಗಾರ ಮಕ್ಕೋಬೇಕನ್ಸಿದ್ರೆ ಬಂದ್ ಮಾಡಿ ಮಕ್ಕೊಂಡು ವಾಪಸ್ ಮತ್ತೆ ಸ್ಟಾರ್ಟ್ ಮಾಡ್ಕೊರಿ. ಪಾಪ ಒಳ್ಳೆ ಹುಡುಗಿ, ಆದರೂ ತಂದೆ ತಾಯಿ ಇದ್ದವ್ರಿಗೆ ಅವ್ರ ಬೆಲೆ ಗೊತ್ತಿರಂಗಿಲ್ಲ. ತಂದೆ ತಾಯಿ ಇಲ್ದವ್ರಿಗೆ ಪಾಪ ತಂದೆ ತಾಯಿ ಬೇಕು ಅಂತ ಅನ್ನಿಸ್ತೈತಿ. ಏನು ಮಾಡೋದು ನೋಡು. ಈಗ ಏನ ನಿನ್ನ ಸಮಸ್ಯೆ? ಸಮಸ್ಯೆ ಒಳಗಡೆ ಇದನ್ನ ಕೇಳ, ನಂದ ನಿಂಗೆ ಸಮಸ್ಯೆ ಅನಿಸುತ್ತಲ್ಲ. ಅವ ನಂಗೂ ತಾಳಿ ಚೇಂಜ್ ಮಾಡ್ಸವ, ಮಾಮ ಅರ್ಧ ರೊಕ್ಕ ಕೊಡ್ತಾನೆ, ನೀ ಅರ್ಧ ಕೊಡವ. ಅಲ್ವಾ, ನೀನು ದುಡಿಯಾಕತ್ತಿಯಲ್ಲಿ, ಈಗ ಕೂಡ್ಸಿಟ್ಕೊಂಡು ನಿನ್ನ ಮಾಡಿಸ್ಕೊಂಡ್ಬಿಡು ಆರಾಮಾಗಿ. ಅಪ್ಪ ಒಂದು 10-15 ಸಾವಿರ ರೂಪಾಯಿ ಕೈಯಾಗ ಉಳಿತೈತಿ. ಅದು ಕಟ್ಟಾಗಿ ಇದು ಕಟ್ಟಾಗಿ ಆಮೇಲೆ ಮನೆಯ ಖರ್ಚು ವೆಚ್ಚ ಎಲ್ಲ ತೆಗೆದು ಮಾಡಿ ಮನೆಗೆ ಕೊಟ್ಟು ರೊಕ್ಕ ಅಂತಂದ್ರೆ ಅದು ತಿಂಗಳ 20,000 ಉಳ್ದತ್ ಅಂತೇಳಿ ಇಟ್ಕೋ. ತಿಂಗಳಿಗೆ 20,000 ಆದ್ರೆ ವರ್ಷಕ್ಕೆ 2 ಲಕ್ಷ ರೂಪಾಯಿ. 2 ಲಕ್ಷ ಅಲ್ಲ, ಎಷ್ಟು ಕತಿ? 2 ಲಕ್ಷದ 40,000 ರೂಪಾಯಿನ ಆಕೈತಿ. ಅದನ್ನ ನಾನು ಎಷ್ಟು ವರ್ಷ ಅಂತ ಕೂಡ್ಸಿಡ್ಲಿ? ಬರೀ ಇದನ್ನ ಮಾಡ್ಲನ? ನಂಗೆ ಈಗ ಹಾಕೋಬೇಕಂತ ಆಸೆ ಆಗತ್ತಿರೋದ. ಅಯ್ಯೋ ಏನು ಮಾಡ್ಲವ ನಾನೀಗ? ಅಲ್ಲ ಅದೇನು ಸಣ್ಣ ಪುಟ್ಟ ರೊಕ್ಕದ್ದಾದ ಏನ್ ಮಾಡದ್ಲ ಈಗ? ಮಗಳಿಗೆ ಮಾಡಿಸ್ಕೊಡ್ರಿ. ಮತ್ತೆ ನೀವು ಮಾಡಿಸ್ಲಾರ್ದ ಇನ್ಯಾರು ಮಾಡ್ಬೇಕ? ಅಲ್ಲವ ನಮ್ಮ ಹತ್ರ ಅಷ್ಟೊಂದು ರೊಕ್ಕಿಲ್ಲ ಅಂತೇಳಿ ಅಲ್ಲ. ಅದ್ರಾಗ ಇರೋದಿಬ್ರು ಹೆಣ್ಮಕ್ಳು, ಮದುವೆ ಮಾಡ್ಕೊಂಡು ನಿಮ್ಮ ಪಾಡಿಗೆ ನಿಮ್ಮನ್ನು ಕಳಿಸಿ ಇದ್ದಿದ್ರೊಳಗೆ ಏನೋ ಹಂಗೆ ಜೀವನ ಮಾಡ್ಕೊಂಡು ಸಾಯತನ ಬದುಕಬೇಕಲ್ಲ. ಮತ್ತು ಅದಕ್ಕೆ ಮನೆ ಒಂದಿಟ್ಟು ಹೊಲ ಇಟ್ಕೊಂಡು ಇದ್ದಕ್ಕೆ ನಾವು ಏನು ನಮ್ಮ ಹತ್ರಿಗೆ ಅಷ್ಟು ನೀ ಹೇಳಂಗೆ ಒಮ್ಮೆಮ್ಮೆ 4 ಲಕ್ಷ 5 ಲಕ್ಷ ಎಲ್ಲಿಂದ ತರನವ? ಅಯ್ಯೋ ದೇವ್ರೆ, ಈಗ ಕೇಳಿ ಏನು ಹೇಳ್ಬೇಕು ಇದಕ್ಕಂತ ನನಗೂ ಗೊತ್ತಾಗೋಲ್ತು. ಏನು ಮಾಡಲಿ ನಾನಾರ? ಈಗ ಏನು ಮಾಡೋದು? ನಂಗೆ ಬೇಕೇ ಬೇಕೀಗ. ಅಕ್ಕಿ ನೋಡು ಅಕ್ಕ, ಅಯ್ಯೋ 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 ಅಷ್ಟೊಂದು ತುಟ್ಟಿದ್ ಮಾಡ್ಸಾರಲ್ಲ. ಆಕೆ ಅಕ್ಕ ದುಡ್ದಿದ್ ರೊಕ್ಕ, ಅವ್ರ ಗಂಡ ಜೋಡಿಸಿಟ್ಟಿದ್ ರೊಕ್ಕ ಎಲ್ಲ ಕೂಡಿಸಿ ಮಾಡಿಸ್ಕೊಂಡಿರ್ಬೋದು ನನಗನ್ಸೋ ಮಟ್ಟಿಗೆ. ಅಲ್ಲ ಅದೇ ಇರ್ಬೋದು. ಈಗ ಏನು ಮಾಡ್ಬೇಕು ಹೇಳ? ಅವ್ರು ಅದೇನಂತಾರ, ನಾವಿಲ್ ಕುಣಿತಂತೆ ಕೆಂಬುತ್ ರೆಕ್ಕ ಬಿಸ್ತಂತ, ಹಂಗಾಕತಿ. ಯಾರಿದ್ರ ಕೆಂಬುತ್ತ? ನಾನೇ. ನೋಡು, ಒಬ್ಬ ಮಗಳಿಗಾದ್ರೆ ನವಿಲ್ ಅನ್ನೋದು, ನನಗಾದ್ರೆ ಹಿಂಗೆ ಅನ್ನೋದು. ಅದಕ್ಕೆ ಮತ್ತೆ ಹೇಳೋದು ತಾರತಮ್ಯ ಮಾಡ್ತೀರಿ ನೀವು, ಭೇದ ಭಾವ ಮಾಡ್ತೀರಿ ಅಂತೇಳಿ. ಆಯ್ತು ಬಿಡವ, ಈಗ ಹೋಲಿ ಈಗೇನು ನಿಂಗೇನು ಮಾಡಿಸ್ಕೊಡ್ಬೇಕಾ ನೋಡಂತಡಿ. ಎಲ್ಲಿದಾರ ರೊಕ್ಕ ಹೊಂಚಿದ್ರ ಆತು. ಒಟ್ಟು ನಿನ್ನ ಸುಮ್ಮನೆ ಕುಂತಿಯಲ್ಲ, ಮತ್ತು ನೀವು ರೊಕ್ಕ ಎಲ್ಲಿದಾರ ತೆಗಿಸು. ಈಗ ಆಕಿ ಬೇಕೇ ಬೇಕಂತ ಗಂಟು ಬಿದ್ದಾಳ, ಏನು ಮಾಡ್ತಿ? ನಿನ್ನ ಮಗಳು ಬುದ್ಗಿಡಿ ಹಂಗೆ ಗಂಟು ಬಿದ್ರಕ್ಕ ನಾನು ಏನು ಮಾಡಲಿ? ಎಲ್ಲಿದ ತೆಗಿಸ್ಲಿಕ್ಕೆ ಅಟ್ಟಕೊಂಡು ರೊಕ್ಕ? ನಾವು ಏನು ಇದ್ದಂತಾರ ದುಡ್ಕೊಂಡು ತಿನ್ನೋರವ, ನಮಗೂ ಅಷ್ಟೊಂದು ರೊಕ್ಕ ಕೈಗೆ ಹತ್ಬೇಕಲ್ಲ. ಅಲ್ಲ ಅದು ಸದ್ಯದಾಗ ಹತ್ಬೇಕಲ್ಲ, ಹತ್ತಿದ್ರು ಸ್ವಲ್ಪ ಲೇಟ್ ಆಕೈತಿ. ಒಂದು 3-4 ತಿಂಗಳಾರ ಬೇಕಾ ಏನಪ್ಪ? ತಡಿ ಒಂಚೂರು ಕಾಯಿ ಮಾಡಿಸ್ಕೊಡ್ತೈತಿ, ನಿನಗೂ ಒಂದು ಚಲೋದೆ ಮಾಡಿಸ್ಕೊಡ್ತೈತಿ. ಬರ್ರಿ ಗಣ ಐತಿ, ಬರ್ರಿ ನಾವು ಹೊತ್ತಾಗೈತಿ, ಬರ್ರಿ ಚಾಯಿ ಕೊಟ್ಟು ಚುಮರಿಗೆ ಮರ್ತೀನೋ ಅಂತೀರಿ. ಸಂಜೆ ಆತ, ಅದ್ರಾಗ ಇವತ್ತು ರಾತ್ರಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ. ಮತ್ತು ಮನೆಗೆ ಅಪ್ಪ ಅವ್ಗೂ ಅಡುಗೆ ಕೊಟ್ಟು ಕಳಿಸ್ತೇನೆ, ಫೋನ್ ಹಚ್ಚಿ ಹೇಳ್ಬಿಡು. ಏನು ಮತ್ತು ಮದುವೆ ಆಗಿದ್ದಿನ ಅಂತೀರಿ, ಏನಾರು ಸ್ವೀಟ್ ಅದು ಮಾಡ್ತೀನಿ, ರುಚಿಯಾಗಿ ಅಡುಗೆ ಇಲ್ಲೇ ಮಾಡ್ತೀನಿ. ನೀನು ಸ್ವೀಟ್ ನೀನ ತಿನ್ಕೋ, ಸ್ವೀಟ್ ಮಾಡ್ತಾಳಂತ. ನಂಗೆ ಇದು ಮಾಡು, ಡ್ರೈ ಚಿಕನ್ ಮಾಡು, ಆಮೇಲೆ ಚಿಕನ್ ಸಾರು ಮಾಡು, ಮುದ್ದೆ ಮಾಡು. ಭಾಳ ದಿನ ತಿಂದೆ ಇಲ್ಲ. ಅನ್ನ ಮಾಡು. ಅಲ್ಲ ಇವತ್ತು ಗುರುವಾರ ಆದ್ರೆ ಏನತ್ತ? ಯಾಕ ಏನಾಗಲ್ಲ, ಮಾಡು. ಆಯ್ತವ ಮಾವ. ಅದು ಏನಂತ ಮಗಳನ್ನ ಇದು ಮಾಡಿಯಾ ಏನಪ್ಪ ನೀನು? ಯೋ ನಾನಂತ ತಡ್ಕೊಂಡೇನಿ. ಬೇರೆ ಯಾರ ಇದ್ರ ಇಲ್ಲಡಿಲೆ ನಿನ್ನ ಮಗಳನ್ನ 3 ದಿನ ಬಳಸ್ಕೊಂತಿದ್ದಿಲ್ಲ. ತಲೆ ಹಿಡಿಸಿ 3ನೇ ದಿನಕ್ಕೆ 4ನೇ ದಿನಕ್ಕೆ ಓಡಿಸೇ ಬಿಟ್ಟಿರ್ತಿದ್ರು ನಿನ್ನ ಮಗಳನ್ನ. ನನ್ನಂತ ಹಳೆ ಸಿಗ್ಬೇಕಾದ್ರೆ ಪುಣ್ಯ ಮಾಡಿ ಮಾವ ನೀನು. ಕರೆನ ಅಲ್ಲೇ ಸುಳೆ ಮಗನ, ನನ್ನ ಮಗಳು ನಿನ್ ಬಿಟ್ಟು ಬೇರೆ ಯಾರನ್ನಾರು ಇಷ್ಟಪಟ್ಟಿದ್ಲು ದೊಡ್ಡ ಇದ್ದಂತ ಮದುವೆ ಮಾಡಿರ್ತಿದ್ದೆ. ನನ್ನ ಮಗಳು ಪಾಪ ಒಂದು ತಾಳಿ ಚೇನ್ ಕೇಳಾಕತ್ತೈತಿ, ಸುಳೆ ಮಗನ ಮಾಡ್ಸಕ್ ಆಗೋಲ್ತು ನಿನಗೆ. ನನ್ನ ಗಂಟು ಬಿದ್ದೈತಿ. ಈಗ ಬಂದು ನೀನು ಮತ್ತೆ ನನಗೆ ಹೇಳ್ತಿ ಅನ್ಲಿ? ಇಲ್ಲಡ ಚಲೋದೊಂದು 5 ಲಕ್ಷ ಎಲ್ಲಿದಾರ ರೊಕ್ಕ ಹೊಂದಿಸಿ ಮಾಡಿಸಿ ಮೊದಲು ತಾಳಿ ಚೇಂಜ್ ಮಾಡಿಸ್ಲಿ ನನ್ನ ಮಗಳಿಗೆ. ಮೆತ್ತ ನರ್ಕೊಂಡು ಬಿಟ್ರೆ ಇಟ್ಟು ಬಿಡ್ತೀರಿ ನೀವು. ಅಲ್ಲ 5 ಲಕ್ಷ ಅಂದ್ರೆ ಏನು 5 ರೂಪಾಯಿ ಮಾತಾಡ್ದಂಗೆ ಮಾತಾಡತ್ತೀಯಲ್ಲ ಮಾವ ನೀನು. ತಗೋ ಸುಮ್ಮನಿರಪ್ಪ, ರೊಕ್ಕಿಲ್ಲ. ಈಗ ನಿನ್ನ ಮಗಳೇನು ಇವತ್ತು ತಾಳಿ ಚೇನ್ ಕೇಳ್ತಾಳೆ, ನಾಳೆ ದೊಡ್ಡದೊಂದು ರಾಣಿ ಹಾರನ ಕೇಳ್ತಾಳೆ. ಇಲ್ಲಿಂದ ತರಕೊಲ್ಲ ನಾನು. ಆಸೆಕೇನು ಮಿತಿ ಐತೆ? ಮೊನ್ನೆ ಅಂತಾಳ ಅರ್ಬಿಗೆ ತ್ರಾಸಾಗೈತಿ, ವಾಷಿಂಗ್ ಮಿಷಿನ್ ತರಬೇಕು ಅನ್ನಕತ್ತಾಳ. ಆಮೇಲೆ ಅಂತಾಳ ಅದು ಮಿಕ್ಸಿ ಬರಬರಿಲ್ಲ, 20 ಸಲ ಕೆಟ್ಟ ಕುಂದಿರ್ತೈತಿ, ಚಲೋದು ಇನ್ನೊಂದು ಬೇಕು ಅಂತಾಳ. ಆಕಿ ಲೆಕ್ಕ ನೋಡಿದ್ರೆ ರಾಜರ ಮಹಾರಾಜ ಕಾಲಿಗೆ ಆ ರಾಣಿಯರ ಮನೆಗೆ ಇದ್ದವ್ರ ಗತೆ ಮಾಡ್ತಾಳ. ಏನ್ ಅಡ ಮಾಡ ಹುಡುಕ್ಯಾಡಕತ್ತಿ?
ಮಾಡ್ತಿದ್ಲ, ಅದು ಇಲ್ಲ ಇದು ಇಲ್ಲ, ಏನೂ ಇಲ್ಲ ಈಗ. ನೀನು ಮಾಡೋದು ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಮಾಡಿ ಹಾಕಿದ್ರು ಅಷ್ಟ ಬಾ ನಿನಗೆ. ಅಲ್ಲಿ ನಿಮ್ಮ ಅಕ್ಕಿದ್ದಾಗೆ ನಿಮ್ಮ ಅಕ್ಕ ಮಾಡ್ತಿದ್ಲ ಅಡಿಗೆ, ನಾ ಮಾಡಿ ಹಾಕಿ ಇಲ್ಲ, ನಾ ತಿಂದೇ ಇಲ್ಲ, ನೀನು ತಿಂದೇ ಇಲ್ಲ ನಂಗೆ ಮಾತಾಡ್ತೀಯಲ್ಲ ಹಂಗ. ಮತ್ತೆ ನಿಮ್ಮ ಅಪ್ಪಗ ನಿನಗೆ ಬರೇ ಇದರಾಡಿ. ಅಲ್ಲಲ್ಲಿ ನಿಮ್ಮಪ್ಪ ಹೆಜ್ಜೆಗೆ ಬರೇ ಮಗಳ ನೆನೆಸ್ಕೊಂತಾನ. ಒಂದಿಟ್ಟು ನಿನ್ನ ಮಗಳನ್ನ ಮರಿ ಹಂಗ ನೀ ನಡ್ಕೋಬೇಕವ. ಅದನ್ನ ಬಿಟ್ಟು ನೀನು ನಿಮ್ಮ ಅಕ್ಕನ ನೆನೆಸ್ಕೊಂತೀಯಲ್ಲ. ಚಂದಾಗಿ ಮನ್ಯಾನ ಕೆಲಸ ಬಕ್ಷಿ ಮಾಡಿ, ಹೌದು ಬಿಡುವ ನನ್ನ ಮಗಳು ಇದೆಲ್ಲ ಮಾಡ್ತೈತಿ ಅಂತ ನಿಮ್ಮ ಅಪ್ಪಗೂ ಅನ್ನಿಸ್ಬೇಕು. ಅದನ್ನ ಬಿಟ್ಟು ನಿಂತು ಬಿಟ್ಟಿಯಲ್ಲ ಇಷ್ಟು ಪರಿ ನೀನು ತಗೊಂಡು ತಲೆ ಹಿಡಿಸ್ಕೊಂತ. ಮಾಡ್ತೇನೆ ತಡಿ, ಏನು ತಿಂತಿ ಹೇಳಿ ಮಾಡ್ಕೊಡ್ತೇನೆ. ಅಯ್ಯೋ ಅಡಿಗೆನೇ ಮಾಡಿಲ್ಲ ನಂಗೆ ಮಾತಾಡ್ತೀಯ ಅತ್ತಾಗ. ಮತ್ತೆ ಏನು ಬೇಕು, ಸಾಲಿಗೆ ಹೋಗುದಿಲ್ಲ ಇವತ್ತು ಹೊತ್ತಾತಲ್ಲ? ಹೋಗ್ಬೇಕು, ಅದಕ್ಕೆ ರೆಡಿ ಆಗಕತ್ತಿದ್ದೆ. ಎಕ್ಸಾಮ್ ಅದಾವು, ನೀನು ನೋಡಿದ್ರೆ ನನಗೆ ಓದ್ಕೊಳಕ್ಕೂ ನೆಮ್ಮದಿ ಇಲ್ದಂಗೆ ಅದು ಮಾಡಿ ಅಂತ ತಲೆ ಒಂದು ಹಿಡಿಸ್ತಿ ಅತ್ತಾಗ. ಸಾಕಾಗಿತ್ತು ನನಗಂತರೂ ಹೊತ್ತಾಗ. ಮಾತಾಡಿದ್ರೆ ನಿಮ್ಮ ತಲೆ ಹಿಡಿತೈತಿ. ಅವ ನಾ ಈ ಸಲ ಸುಟ್ಟಿಗೆ ಅಕ್ಕನ ಮನೆಗೆ ಹೋಗಿ ನೀ ಬ್ಯಾಡ ಗೀಡ ಅನ್ನಂಗಿಲ್ಲ ನೋಡು. ಮತ್ತೆ ಈಗ ಹೇಳೇನು ನಾನು ಏನ ಅಕ್ಕನ ಮನೆಗೆ? ಅಕ್ಕೇನು ಫೋನ್ ಹಚ್ಚಿ ಕರ್ದಾಳ ನೀನು? ಒಂದು ದಿನ ಬಾ ಅಂತ ಹೇಳಿಲ್ಲ, ಅಕ್ಕಿ ಮನೆಗೆ ಹೋಗ್ತಾನೆ ಅಂತ ಲಾಚಿ ಬರೋದಿಲ್ಲ ನಿಂಗೆ? ಏನು ಅವಶ್ಯಕತೆ ಇಲ್ಲ. ನಿಂಗೆ ಹಂಗೆ ಬೇಸರ ಆತಂದ್ರೆ ಬೇಕಾದ್ರೆ ನಮ್ಮ ತಮ್ಮನ ಮನೆಗೆ ಹೋಗಿ ಬಾ. ಒಂದು 4 ದಿನ 8 ದಿನ ಬೇಕಾದ್ರೂ ಇದ್ದು ಬಾ. ಪಾಪ ಯಾರು ಏನು ಅನ್ನಂಗಿಲ್ಲ. ನಮ್ಮ ತಮ್ಮರ ನಿನ್ನ ಮ್ಯಾಗ ಎಂತ ಜೀವನ ಏನು ಅಕ್ಕನ ಮಗಳು ಅಂತೇಳಿ ಏನು ತಲೆ ಕೆಡಿಸ್ಕೊಬೇಡ. ಅಲ್ಲಿ ಹೋಗಿ ಬಾ, ನೀ ಬೇಕಾರೆ ಇದು ಬರ್ತೀನ ಏನ? ಯಪ್ಪ, ನಿಮ್ಮ ತಮ್ಮನ ಮನೆಗೆ ಅಲ್ಲಿ ಹೋಗೋ ಬದ್ಲಿ ಆರಾಮ್ ನಮ್ಮ ಮನೆ ನಾ ಇರೋದು ವಾಸಿ. ನಾನು ಅಲ್ಲಿ ಹೋಗಲ್ಲ. ನಿನ್ನ ತಮ್ಮನ ಮನೆ ಅಂತಿಲ್ಲ. ನಿನ್ನ ತಮ್ಮನ ಅಂತಿ ಮಕ್ಕ ಕೊಟ್ಟು ಮಾತಾಡಿದ್ರೆ ಎಷ್ಟಿತ್ತ ನಿಂಗಿನ್ನು? ಆಕಿ ಚಂದಾಗಿ ಮಾತಾಡೋದಲ್ಲ ನಿಮ್ಮ ಜೊತೆಗೆ. ನೀ ಯಾ ನಮ್ನಿ ಮಾಡ್ತಿ ಬೇವು ಆಕಿಗೆ? ಯು ಪುಪ್ಪು ಅಲ್ಲ, ಆಕಿ ಚಂದಾಗಿ ಮಾತಾಡಲ್ಲ ನಿನ್ನ ಜೊತೆಗೆ. ಯಾಕ ಮಾತಾಡ್ತಾಳಲ್ಲ ಪಾಪ? ಪಾಪ ಮಾತಾಡ್ತಾಳಂತ. ಏನು ಮಾತಾಡ್ತಾಳ ಬೇವು ಆಕಿ? ಎಲ್ಲಿ ಮಾತಾಡ್ತಾಳ? ನೀನಂತರೂ ಬರೇ ಹಿಂಗ ನೋಡು, ಆಕಿ ಮಾತಾಡೋದಲ್ಲ ಚಂದಾಗಿ. ಏನವ ಮಾತಾಡ್ತಾಳ ಅಂತ ನನಗೆ ನೀನು ಮಾತಾಡಂಗಲ್ಲ ಅಂತಿ. ನೀನು ಕುಟ್ಟು ಯಾವಾಗಾರ ಏನಾರ ಹಂಗೆ ಮಾಡಿರ್ಬೇಕು. ನಂಗೆ ಏನು ಹಂಗೆ ಮಾಡಿಲ್ಲ ಬಿಡು ಆಕಿ. ಬದಾಮಿ ಜಾತ್ರೆ ಐತೆ ಅಂತೇಳಿ ಎಲ್ಲರೂ ಕೂಡ ಹೊಂಟಿದ್ರಲ್ಲ, ನೀನೇನು ಕರ್ದ್ಲಾ? ಏನು ಅಸಹ್ಯವ ಅಂತ ನಾನು. ಕರಿಲಾರ್ದಾನೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಮಾಡ್ತಾಳ ಅಂತೀನಿ. ಟೈಮ್ ಸಿಕ್ಕರೆ ಆಡ್ಕೊಳಕ್ಕೆ ಒಂದು ಕಾಯ್ತಿ ನೋಡು. ಮತ್ತೆ ಏನು ಮಾಡ್ಬೇಕಂತ ಮೂಳಿ ಬಂದು ಸೇರ್ಕೊಂಡಿರ್ಬೇಕು. ನಾನು ಹಣೆ ಬರಕ್ಕೆ ನಿಮ್ಮ ಅಕ್ಕಗೆ ಮಾಡ್ಕೊಂಡ್ನಲ್ಲ ಒಲ್ಲೆ ಅಂದ್ಲಾಕಿನು. ನಿಮ್ಮ ತಮ್ಮ ಮದುವೆಗಿಂತ ಮುಂಚೆ ನಂಗೆ ವಾರಕ್ಕೆ ಇದು ದಿನಾನು ಬಂದಂಗೆ ಬರ್ತಿದ್ದ. ಈಗ ನೋಡು ವಾರಕ್ಕೆ ಒಂದ್ಸಲ ಭೇಟಿ ಆಗೋದಿಲ್ಲ. ಏನು ಹೇಳ್ಕೊಟ್ಟಾಳ ಯಾರಿಗೆ ಗೊತ್ತು? ಹೆಂಡ್ತಿ ಪುಣ್ಯ ಆತ್ಗಿತ್ತಿ ಅದಕ್ಕೆ ಬರಕತ್ತಿರ ಕಿಲ್ಕಂತತಿ. ಈಗ ನಂಗೆ ಹೊಟ್ಟೆ ಸತ್ತವ. ಏನಾರ ಮಾಡು, ಏನಾರ ಮಾಡು. ಆಳಾಗೆ ನೀ ಮನ್ಯಾಗ ಅದನ್ನ ಮಾಡಿ ಇದನ್ನ ಮಾಡು ಅಂತ ಹೇಳಕ್ಕೆ ಒಂದು ಕೆಲಸ ಕಾಸರಾಗಲ್ಲ. ಅದು ಎಷ್ಟು ಓದ್ತೀಯ ಓದ, ಮಾರ್ಕಸ್ ಚಲೋ ಬರಲಿಲ್ಲ ಅಂದ್ರೆ ಐತಿ ನಿನಗೆ.